ಲೇ ಕಮ್ಲಿ ಈಗ ತಾವಸಿ ನೋಡ್ಕೊಂಡು ಮಾರು ಶಾನೆ ರೇಟ್ ನಾವೇನಿಲ್ಲ 500 ರೂಪಾಯಿ ಸೀರೆ ಹಾಕಿದೀನಿ. ಒಂದು 700 ರೂಪಾಯಿ ಮಾರ್ಕೊಂಬಿಟ್ಟು ತಗೊಂಬಿಟ್ಟು ಬಾ. ಕಾಸ ಮಂತಾಗಿತ್ತೀನಿ ಸರಿನಾ? ಮರದಿದ್ದಂಗೆ ತಗೊಂಬಿಟ್ಟು ಬಾ. ಇವತ್ತು ಏನಾರ ಒಂದು ಪಾರ್ಟಿ ಮಾಡ್ಬಿಡ್ಬೇಕು ನಾವು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ನೋಡ್ತಾ ಇರಿ ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಪ್ಪ ನಿಮ್ಮ ಸೀರೆಗಂತೂ ಡಿಮ್ಯಾಂಡು. ಆಪು ಚೀಪು ರೇಟ್ ತಗೋತಾ ಇದೀವಲ್ಲ, ಅದಕ್ಕೆ ಫುಲ್ಲು ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಆಗೋಗ್ಬಿಟ್ಟೈತೆ. ಫುಲ್ ಅಂದ್ರೆ ಫುಲ್ ಡಿಮ್ಯಾಂಡ್. ಅದಕ್ಕೆ ನೀನು ತಗೊಂಡೋಗ್ಬಿಟ್ಟು ಈಗೆಲ್ಲ ಮಾರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಸರಿ ನೋಡಿ, ಇವತ್ತು ನನ್ನ ಮಗಳು ಆ ಕಡೆ ಹೋಗೋಳೆ. ಅಲ್ಲೊಂದು 4 ಸೀರೆ ಕೊಡ್ತಾಳೆ ನೋಡಿ, ಇಸ್ಕೊಡ್ತೀನಿ. ಅಲ್ಲೂನುವೆ ಇಸ್ಕೊಂಬಿಟ್ಟು ತಗೊಂಡು ಹಂಗೆ ಹೊಂಟ್ಬಿಡು. ಬರ್ರಿ. ದಿನಾನುವೆ ಇವಳು ಒಬ್ಳೆ ನೀಯ ಬಂದು ಬಟ್ಟೆ ತಗೊಂಡೋಯ್ತಾಳಲ್ಲ, ಅದು ಹೆಂಗೆ ತಗೊಂಡೋಯ್ತಾಳೆ ಒಬ್ಳೆ ನೀಯ ಬಟ್ಟೆ ಅಂತ ಹೇಳ್ಬಿಟ್ಟು. ಅದು ಹೆಂಗೆ ತಗೊಂಡೋಗಕ್ಕೆ ಸಾಧ್ಯ? ಒಬ್ಳೆ ನೀಯ ಬಟ್ಟೆ ಎಲ್ಲನೂ ಸಾಧ್ಯನೇ ಇಲ್ಲ. ಏನೋ ಐತೆ ಅನ್ನಿಸ್ತದಲ್ಲ. ಅಲ್ಲ, ಒಬ್ಳೆ ದಿನ ಏನೋ ಬಟ್ಟೆ ತಗೊಂಡೋಗಿ ಬರ್ತಾಳೆ. ವಾರಕ್ಕಂತೂ 3 ದಿನ ಬಟ್ಟೆ ತಗೊಂಡೋಗಿ ಬರ್ತಾಳೆ ಅಂತ ನನಗೆ ಗೊತ್ತು. ಇರಲಿ ಗೊತ್ತಾಗ್ತದೆ ಇನ್ನೇನು ಗೊತ್ತಾಗ್ತೈತೆ. ನಾನಿವತ್ತು ರಜಾ ಹಾಕಿ ಹೋಯ್ತೀನಿ. ನಮ್ಮ ಸರ್ಗೊಂದು ಫೋನ್ ಹಾಕ್ಬಿಟ್ಟು, ಇವತ್ತು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಳಿಂದೇನೆ ಹೋಯ್ತೀನಿ. ಅದು ಏನು ಮಾಡ್ತಾಳೋ ಗೊತ್ತಾಗ್ಬೇಕು ನನಗೆ. ಹಲೋ ಯಾಕೋ ಶಾನೆ ಹೊಟ್ಟೆ ನೋಯ್ತೈತೆ ನನಗೆ. ಆಯ್ತಿಲ್ಲ, ಕಣ್ಣೆಲ್ಲ ಮುಂಜಾಯ್ತಾವೆ. ರಜಾ ತಗೋತೀನಿ ಇವತ್ತು. ಹ್ಞೂ ಆಯ್ತಿಲ್ಲ ನನಗೆ ಒಂಥರ ಕಣ್ಣೆಲ್ಲ ಗಿರ ಅಂತವೆ ರಜಾ ಇವತ್ತು ಒಂದಿನ ರಜಾ ಕೊಡಿ ಹ್ಞೂ ಸರಿ ಆಯಿತು. ಹಾಂ ಸರ್, ಆಯ್ತು ಸರ್, ಆಯಿತು. ಹ್ಞೂ ಆಯಿತು ಸರ್. ಈ ವಯ್ಯಂಗೆ ಏನು ಗೊತ್ತಾಗಲ್ಲ. ತಿಂಗ್ಳಿಗೊಂದ್ಕಿತ ಬಿಲ್ ಚೆಕ್ ಮಾಡ್ತಾನೆ. ತಿಂಗ್ಳಿಗೊಂದ್ಕಿತ ಬಿಲ್ಲೆಲ್ಲ ಚೆಕ್ ಮಾಡೋಷ್ಟೊತ್ತಿಗೆ ಅಷ್ಟೇ ಕತೆ ಮುಗ್ದೋಯ್ತದೆ ಎಲ್ಲನೂ. ಸುಮ್ಮನೆ ಯಾಕೆ ನಾನೇ ಹೋಗಿ ಅಪ್ಪನ ನಂಬೋದಕ್ಕಿಂತ ನಾನೇ ಹೋಗ್ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗ ಅಪ್ಪದ ಒರೆಸೋಳಲ್ಲ ಮಾಡ್ತೀನಿ. ಇವ್ರಿಗೆ ಸರಿಯಾಗಿ ಮಾಡ್ತೀನಿ. ಅಕ್ಕ ನೀವು ಕೇಳಿದ್ರಲ್ಲ, ಸುಮಾರಾಗಿರೋ ಒಂದು 700-800 ರೂಪಾಯಿ ಸೀರೆ ತಗೊಬಿಟ್ಪಾ ಅಂತ ಹೇಳ್ಬಿಟ್ಟು ನೋಡಕ್ಕ ಸುಮಾರಾಗಿರೋ ಸೀರೆನ ತಗೊಬಿಟ್ಟು ಬಂದಿದ್ದೀನಿ. ಸುಮಾರಾಗೈತೆ ಅಷ್ಟೇ ಅಂದರೆ ಚೆನ್ನಾಗೈತೆ, ಸುಮಾರಾಗಿ ಚೆನ್ನಾಗೈತೆ. 800 ರೂಪಾಯಿ ಕಣಕ್ಕ ಸೀರೆ. ಒಂದು ಕಿತ ನೀನು ಉಟ್ಕೊಂಡು ನೋಡಕ್ಕ, ನೀನು ಎಂಥ ಸಂದ ಕಾಣಿಸ್ತೀಯ ಅಂದ್ರೆ ಅಂಥ ಸಂದ ಕಾಣಿಸ್ತೀಯಾ. ಅಯ್ಯಯ್ಯೋ, ಈ ಮನೆಯಾಳಿ ಮಾರ್ತಾವಳ ಸೀರೆ ಎಲ್ಲನೂ. ಅಂದ್ರೆ ಆಫೀಸಾಗೆ ಬಿಲ್ಲು ಹಾಕಿಲ್ಲ, ಏನೂ ಇಲ್ಲ, ಮತ್ತು ಮಾರ್ತಾವಳಲ್ಲ ಇವಳು ಹತ್ರ. ಏನು ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇವಳು ಕೊಂಡ್ಕೊಂಡು ಬಂದು ಮಾರ್ತಾವಳ, ಇಲ್ಲಾಂದ್ರೆ ಹಂಗೆ ಮಾರ್ತಾವಳ. ಅಲ್ಲಿ ನೋಡಿದ್ರೆ ಸೀರೆಗಳೆಲ್ಲ ಒರ್ಸೋರ್ಸ್ ಕಳಿಸ್ತಾವ್ರೆ, ಬಿಲ್ ನೋಡಿದ್ರೆ ಆಗಿಲ್ಲ. ನಂಗೊಂದು ಅರ್ಥನೇ ಆಗ್ತಿಲ್ಲ. ಬಾ ತಗೋಬೇಕು. ನಾನು ಒಂದು ಸೀರೆ ಕೊಡ್ಬಾ ಇಲ್ಲಿ. ನಾನು 2 ಸೀರೆ ತಗೋತೀನಿ. 2 ಸೀರೆ ತಗೊಬಿಟ್ಟು ಬಂದಿದ್ಯಾ ಅಕ್ಕ? ಇವತ್ತು ಶಾನೆ ಸೀರೆ ತಗೊಬಿಟ್ಟು ಬಂದಿಲ್ಲ ಕಣಕ. ಒಂದು 6-7 ತಂದಿದ್ದೀನಿ ಅಷ್ಟೇ ಸೀರೆ. ಎಲ್ಲ ಬೋಲು ಖರ್ಚಾಗ್ಬಿಟ್ವ ಕಣಕ. ಹೌದೇ? ಸರಿ ಬಾ ಇಲ್ಲಿ ಬಾ. ನಾನು ಕಲರ್ ನೋಡ್ಬಿಟ್ಟು ತಗೋತೀನಿ ಬಾ, ಕುಂತ್ಕೊಳ್ಳೋಣ. ಅಯ್ಯೋ ಮನೆಯಾಳಿ, ಸೀರೆ ಎಲ್ಲ ಮಾರಾಟ ಮಾಡ್ಕೊಂಡು ಅಲ್ಲ ಮಾರಲಿ, ನಮ್ಮ ಅಂಗಡಿನ ಕಾಸಿಗೆ ತಗೊಂಡೋಗ್ಬಿಟ್ಟು ಮಾರ್ತಾವಳೆ ಅಂತಂದರೆ ಏನೋ ಇರ್ತದೆ ಅಂತ ಅನ್ನಿಸ್ತದಲ್ಲ ನನಗೆ. ಏನೋ ಐತೆ ಸಮಥಿಂಗು. ಇವಳು ಕಾಸು ಕೊಟ್ಟಂತ ತಗೊಬಿಟ್ಟು ಬಂದಿಲ್ಲ. ಬಿಲ್ ಚೆಕ್ ಮಾಡು ಅಂತೀನಿರು. ಹಲೋ ಹೇಮಾ, ಅದೇ ಬಿಲ್ಲು ಇವತ್ತು ಅಂಗಡಿನಾಗೆ 8,000 ಏನಾರ ಬಿಲ್ ಏನಾರ ಇವತ್ತು ಯಾವ್ದಾನ ಬಟ್ಟೆ ಸೇಲ್ ಆಗವ ನೋಡು. ಇವತ್ತು ಬಟ್ಟೆ ಅಕ್ಕ ಇನ್ಲಕ್ಕ, ಇನ್ನು ಯಾವುದು ವ್ಯಾಪಾರ ಆಗಿಲ್ಲ. ಇನ್ನೂ ಬಿಲ್ಲಿಂಗೇನೇ ಯಾವುದು ಆಗಿಲ್ಲ ಕಣಕ್ಕ. ಇನ್ನು ಈಗ ಬಂದವ್ರು ಸೀರೆ ನೋಡೋಕ್ಕೆ. ಏನು ಹೇಳ್ತಿದ್ಯಾ? ಒಂದೂ ಬಿಲ್ ಆಗಿಲ್ವಾ? ಇವತ್ತು ಯಾರು ಸೀರೆ ತಗೊಂಡೋಗಿದ್ದು ನೋಡಿದ್ನಲ್ಲ ನಾನು. ಇಲ್ಲ ಅಕ್ಕ, ಯಾವುದು ಬಿಲ್ಲೇ ಆಗಿಲ್ಲ ಇವತ್ತು. ಸರಿಯಾಗಿ ಚೆಕ್ ಮಾಡ್ದ? ಆ ಪಕ್ಕದ ಅಂಗಡಿ ಇತ್ತಲ್ಲ, ಅಂದರೆ ಪಕ್ಕದ ರೂಮ್ ಇತ್ತಲ್ಲ, ಈ ಶಾರದಿ ಹಂಗೇನೆ ಅವಳ ಮಗಳು ಯಾರೋ ಬಂದು ಜೊತೆಗೆ ಸೇರ್ಕೊಂಡವ್ರಲ್ಲ, ಆ ಕಡೆ ಒಂದು ಸ್ವಲ್ಪ ಬಿಲ್ ನೋಡು ಆಗೈತಾ ಅಂತ. ಈಗ ಅದೇ ಅಂಗಡಿ ಕೂತಿದ್ದೀನಕ್ಕ. 2 ಅಂಗಡಿನಾಗೂ ಯಾವುದು ಬಿಲ್ ಆಗಿಲ್ಲ. ಬಿಲ್ ಆಗಿದ್ರೆ ನನ್ನ ಹತ್ರನೇ ಬರ್ತಿತ್ತಲ್ಲಕ್ಕ. ಇಲ್ಲ ಅವ್ರು ಯಾರನ್ನ ಮಾಡಿರ್ತಾರೆ. ನಾನು ಬಿಲ್ ಕೌಂಟ್ರಾಗೆ ಕೂತಿದ್ದೀನಿ. ಇಲ್ಲಿ ಯಾವ ಸದ್ಯಕ್ಕೆ ಬಿಲ್ ಆಗಿಲ್ಲಕ್ಕ. ಅಂದರೆ ಇವಳು ಕಳ್ತನ ಮಾಡ್ಕೊಂಡು ತಗೊಬತ್ತಿರೋದ? ಅದನ್ನು ಎಷ್ಟು ರಾಜಾರೋಷವಾಗಿ ತಗೊಂಡು ಹೋಗ್ತಾವ್ರೆ. ಅವನೆಲ್ಲ ಕಿತ್ತೋದು ನನ್ನ ಮಗ, ನಮ್ಮ ಬಾಸು. ಅವನಿಗೇನು ಗೊತ್ತಾಗಲ್ಲ. ಇದೇ ಲಾಸ್ಟ್ ಪೀಸ್ ಇರೋದು ಅಂದರೆ 700 ರೂಪಾಯಿ ಸೀರೆನಾಗೆ ಇದೇನೇ ಕೊನೆ ಪೀಸು. ನೋಡ್ಕೊಬಿಡಿ. ಇದು ಬಿಟ್ರೆ ಯಾವುದೂ ಇಲ್ಲ, ಎಲ್ಲ ಸೇಲ್ ಆಗೋಗ್ಬಿಟ್ವು. ಎಲ್ಲ 2 3 ತಗೊಬಿಟ್ಟು ಎಲ್ಲ ಸೇಲೇ ಆಗೋಗ್ಬಿಟ್ವು. ಹೌದೇ? ಇದೊಂದೇನ ಇರೋದು? ನನಗೆ ಇನ್ನೂ ಒಂದು 2-3 ಸೀರೆ ಬೇಕಿತ್ತಲ್ಲ. ನನ್ನ ಮಗಳಿಗೂ ಎಲ್ಲರಿಗೂ ಕಳಿಸ್ಬೇಕಿತ್ತು. ಇನ್ನೊಂದು 2-3 ಸೀರೆ ಇದ್ದಿದ್ರೆ ಸರೋಗೋದು ನನಗೂ. ನಾಳೆ ನಾಡಿದ್ರೆ ತಗೊಬಿಟ್ಟು ಬತ್ತೀಯ, ಕಾಸು ಕೊಡ್ತೀನಿ. ಇದೇ ಥರದವೇ ನೀ ಕಲ್ಲರ್ ಬದಲಿರಬೇಕು. ನನ್ನ ಮಗಳಿಗೂ ನನ್ನ ಅಕ್ಕ ತಂಗಿಯರಿಗೂ ಎಲ್ಲ ಕೊಡಬೇಕು. ಕಲ್ಲರ್ ಒಂದು ಬದಲಿದ್ರೆ ಸಾಕು ನೋಡು. ಅಷ್ಟು ಬದಲ ಹೋಗ್ಬಿಟ್ರೆ ಸಾಕಮ್ಮ. ಎಲ್ಲನೂ ಹೆಂಗತ್ತಾಗ ಉಟ್ಕೊಬಿಡ್ತೀವಿ. ಒಂದೇ ಥರ ಸೀರೆ ನೀನಿಯ. ಅದೊಂದು ನಾನು 4-5 ಸೀರೆ ತಗೊಬಿಟ್ಟು ಬಾ ಅಷ್ಟೇ ತಾನೇನಕ್ಕ. ಅಯ್ಯೋ ನೋಡಕ್ಕ, ನಾಳೆ ಆಗಲ್ಲಕ್ಕ, ನಾಡಿದ್ರಾಗ ಹೋಗ್ಬಿಟ್ಟು ಎಲ್ಲ ತಗೊಬಿಟ್ಟು ಬರ್ತೀನಿ. ಸ್ಟಾಕ್ ಅಕ್ಕ, ಹಿಂಗೆ ಬರ್ತವೆ ಹಂಗೆ ಹೋಯ್ತವೆ. ನಮ್ಮದ್ರಾಗಂತೂ ಫುಲ್ಲು ಇದು ಬಿಸಿ ಖರ್ಚಾತಿತ್ತವ. ಹಿಂಗೆ ಬರ್ತವೆ ಪಟ್ಟಂತ ಹಂಗೆ ಹೋಗ್ತವೆ, ಹಿಂಗೆ ಬರ್ತವೆ ಹಂಗೆ ಹೋಗ್ತವೆ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ನಿಮ್ಮ ನಾಳೆಗೆ ಸ್ಟಾಕ್ ಬರ್ತದೆ. ನಾಳೆ ತಗೊಬಿಟ್ಟು ಬರ್ತೀನಿ. ತಗೊಳ್ಳಿರಂತೆ, ಎಷ್ಟು ಬೇಕೋ ಸೀರೆ ತಗೊಳ್ಳಿರಂತೆ ಅಕ್ಕ. ರೇಷ್ಮೆ ಸೀರೆ ಏನಾರ ಬೇಕಾರೆ ಹೇಳ್ರಿ. ಆಫ್ ರೇಟ್ ಅಕ್ಕ, ಎಲ್ಲ ಆಫ್ ರೇಟ್, ಚೀಪ್ ರೇಟ್ಗೆ ಕೊಡೋದು. ಕಿತ್ತೋದು ಮನೆ ಹೇಳಿಗಳ. ನನ್ನೇನೇ ಕೆಟ್ಟೊಳಗೆ ಮಾಡ್ಬಿಟ್ಟು ನಮ್ಮ ಬಾಸ್ ಹತ್ರ ಇಷ್ಟು ದಿನ ನಮ್ಮ ಬಾಸ್ ಹತ್ರ ಕೆಲಸ ಮಾಡಿದ್ದೀನಿ. ನನ್ನೇ ಕೆಟ್ಟವ್ರಾಗಿ ಮಾಡ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಕೊಂಡು ಇಲ್ಲಿ ಸೀರೆಗಳು ಮಾರ್ಕೊಂಡು ಜೀವನ ಮಾಡ್ತಾವ್ರಲ್ಲ. ಇಷ್ಟು ದಿನ ಎತ್ತಾಕಿ ಕದ್ದು ಮುಚ್ಚಿ ಎತ್ತಾಕೋರೇನೋ. ಇವಾಗ ಧೈರ್ಯವಾಗಿ ನೋಡಿ ಹೆಂಗೆ ಎತ್ತಾಕ್ತಾವ್ರೆ. ಇವರು ನೋಡಿ ಕಲಿಬೇಕು ನಾವು ಕಲ್ತ್ರೆ. ಕಿತ್ತೋದು ಬಡ್ಡಿಗಳ್ನ, ಮನೆಯಾಳಿಗಳ್ನ. ಮಾಡು
ಇದು ನಮ್ದುದೇ ಸೀರೆ ಇದ್ದಂಗೈತೆ. ಸರಿ ಅಕ್ಕ ಬರ್ತೀನಿ. ಇನ್ನೇನಾರ ಸೀರೆಗಳು ಯಾವ್ಯಾವ ಥರ ರೇಷ್ಮೆ ಸೀರೆಗಳು ಏನಾರ ಬೇಕಾದ್ರೆ ನನಗೊಂದು ಫೋಟೋ ಕಳ್ಸು. ನಾನು ನಂಬರ್ ಕೊಟ್ಟಿದ್ದೀನಲ್ಲಕ್ಕ, ಫೋಟೋ ಕಳಿಸ್ಬಿಟ್ಟು ಎಲ್ಲನೂ ಹೇಳಕ್ಕ. ಸರಿನೇ. ಅದೊಂದು ಮಾಡ್ಬಿಡು. ನೀ ಏನೇನು ಬೇಕು ಅಂತ ಇನ್ನು ನಿಮ್ಮ ಅಕ್ಕಪಕ್ಕದವ್ರು ಯಾರನ್ನ ಬೇಕಾದ್ರೆ ಸೀರೆ ಕೇಳಕ್ಕೆ ಕೇಳು, ನಾನು ತಂದು ಕೊಡ್ತೀನಿ. ಆಪ್ ರೇಟ್ ಚೀಪ್ ರೇಟು ಇಂಥ ಸೀರೆ ಬೇಕು ಅಂತ ಫೋಟೋ ಕಳ್ಸಕ್ಕೆ ಹೇಳು, ಎಲ್ಲ ಅರ್ಧ ರೇಟ್ಗೆ ಹಾಕ್ಬಿಟ್ಟು ಕಳಿಸ್ಕೊಡ್ತೀನಿ. ಸರಿ ಕಣಮ್ಮಿ, ಬೇಕಾದ್ರೆ ನಾನೇ ಹೇಳ್ತೀನಿ ತಗ. ಏನಾರ ಬೇಕಾದ್ರೆ ನಾನು ಬಿಡ್ತೀನಿ, ನಾನಿನ್ನ ಹೇಳ್ತೀನಿ ನಿನಗೇನೇನೆ. ಹಿಂಗೆ ಬೇಕಮ್ಮಯ್ಯ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ, ಈ ಸೀರೆ ನನಗೆ ಇರಲಿ. ಕಾಸು ಕೊಟ್ಟಿದ್ದೀನಲ್ಲ, ಇಕ್ಕ 800 ರೂಪಾಯಿ. ಮುಂದಿನ ಬರ್ಬೇಕಾದ್ರೆ 100 ರೂಪಾಯಿ ಕಡಿಮೆ ಮಾಡಿಬಿಟ್ಟು ಕೊಡವ. ಹೇಳ್ದಲ್ಲ ಕಡಿಮೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡಿಬಿಟ್ಟು ಕೊಡು, ಸರಿನಾ? ಸರಿ ಬಿಡು. ಇನ್ನೇನಾದ್ರೂ ಬೇಕಾದ್ರೆ ನಾಳೆ ನಿನಗೆ ಫೋನ್ಗಿನೋ ಫೋಟೋ ಗಿಟ ಕಳ್ಸೋ ಹೇಳ್ತೀನಿ. ಸರಿ ಅಕ್ಕ, ಆಯ್ತು. ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಈಗ ಓದ್ಲಲ್ಲ ಅವಳು? ಇಲ್ಲ ಕಣವ, ಯಾರು ಅಂತ ಗೊತ್ತಿಲ್ಲ. ಆಗಲೇ ಒಂದು 15 ದಿನದ ಯುಗಾದಿಗೆ ಮುಂಚೆ, ಯುಗಾದಿ ಆದ್ಮೇಲಿಂದನೂ ಸೀರೆಯ ಒಳ್ಳೊಳ್ಳೆ ಸೀರೆಯ ಕಮ್ಮಿ ರೇಟ್ಗೆ ತಗೊಬಿಟ್ಟು ಬಂದು ಮಾರ್ತಾವಳೆ. ಎಲ್ಲ ರೇಟ್ ಅಂತೂ ಆಪು ಚೀಪು. ಕಡಿಮೆ ರೇಟ್ಗೆ ಯಾರು ಕೊಡ್ತಾರೆ? ಈ ಸೀರೆ ನೋಡು, ಈ ಸೀರೆನ ಬರೀ 700-800 ರೂಪಾಯಿ ಕೊಟ್ಟೋಯ್ತಾವಳೆ. ಇಷ್ಟು ಕಡಿಮೆ ರೇಟು ಕೊಡ್ತಾರ ಇಂಥ ಸೀರೆನ? ಸಕ್ಕತ್ತಾಗೋ ಸೀರೆಗಳು ಮಾತ್ರ. ರೇಷ್ಮೆ ಸೀರೆಗಳು ಎಷ್ಟು ಕಮ್ಮಿ ರೇಟು ಕೊಟ್ಟವ್ರು ಗೊತ್ತೇನು? ರೇಷ್ಮೆ ಸೀರೆಗಳನ್ನ ತುಂಬ ಅಂದರೆ ತುಂಬ ಕಮ್ಮಿ ರೇಟು ಕೊಟ್ಬಿಟ್ಟವ್ರು ರೇಷ್ಮೆ ಸೀರೆನ. ಯಪ್ಪ ಎಷ್ಟು ಕಡಿಮೆ ಅಂದರೆ ಅಷ್ಟು ಕಡಿಮೆ ರೇಟು. ಕೊಡಿ ಇಲ್ಲಿ ಸೀರೆನ. ಅಯ್ಯೋ, ನಮ್ಮ ಅಂಗಡಿಗಳದೆ ಸೀರೆ ಇದು. ಹೌದಲ್ವಾ? ಸ್ಟಾಕ್ ತರಿಸಿದ್ರಲ್ಲ, ಹೊಸ ಸ್ಟಾಕ್ದೆ ಸೀರೆ ಇದು. ಅಂದರೆ ಮಾರ್ಕೊಂಡು ಎಲ್ಲ ಮಾಡ್ಕೊಂಡು ತಿಂತಾವ್ರ. ಮಾಡ್ತೀನಿ, ಇವಳು ಹಿಡ್ಕೊಂಡ್ರೆ ಎಲ್ಲ ಗೊತ್ತಾಗಿ ಮಾಡ್ತೀನಿ ಸರಿಯಾಗಿ. ಹೌದಾ? ಅವ್ರು ನಾಳಿಗೂ ಎಲ್ಲನೂ ಬರ್ತಾರ? ಅವ್ರ ಮನೆ ಎಲ್ಲಿರೋದು ನಿಮಗೆ ಗೊತ್ತಾ? ಊರು ಯಾವುದು ಅಂತ ಗೊತ್ತಾ? ಅಯ್ಯೋ, ಇಲ್ಲೇ ಪಕ್ಕದಳ್ಳಿನೇನಿಯಾ, ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇನೇ ಇರೋದು. ಹೇಳಿದ್ಲು ಇಲ್ಲೇ ಪಕ್ಕದಾಗೆ ಇರೋದು ಊರು ಅಂತ ಹೇಳ್ಬಿಟ್ಟು. ಫೋನ್ ನಂಬರು ಅಡ್ರೆಸ್ ಎಲ್ಲ ಕೊಟ್ಟವಳೆ. ಫೋನ್ ನಂಬರು ಏನಾರ ಆಪ್ ಸೀರೆ ಬೇಕಾರೆ ಫೋನ್ ಹಾಕ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಹೇಳವಳೆ. ಫೋನ್ ನಂಬರ್ ಬೇಕು ಅಂದರೆ ಕೊಡ್ತೀನಿ ನೋಡವ. ಯಾಕೆ ನೀನು ತಗೋಬೇಕಾ? ಆಂಟಿ, ಸೀರೆ ತುಂಬ ಚೆನ್ನಾಗಿತ್ತು, ನಾನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ಳ ಫೋನ್ ನಂಬರ್ ಅವ್ಳ ಮನೆ ಅಡ್ರೆಸ್ ಕೊಡ್ರಿ. ನಾನೇ ಹೋಗ್ಬಿಟ್ಟು ಅಲ್ಲಿ ಕೇಳ್ಬಿಟ್ಟು ನಾನು ಮಾತಾಡ್ಕೊಂಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಎಷ್ಟೆಷ್ಟು ಏನೇನು ಅಂತ ಹೇಳ್ಬಿಟ್ಟು, ಅಂದರೆ ರೇಟ್ ನೋಡ್ಬಿಟ್ಟು ಸೀರೆ ತಗೊಂಬಿಟ್ಟು ಬರ್ತೀನಿ. ಆಯ್ತು. ಕೊಡ್ತೀನಿ ತಗೊಳಮ್ಮ. ಫೋನ್ ನಂಬರ್ ಎಲ್ಲ ಕೊಡ್ತೀನಿ, ಬರ್ಕೊಂಡು ಅಡ್ರೆಸ್ ಎಲ್ಲ ಹೋಗು. ಬೋಲ್ ಕಮ್ಮಿ ರೇಟು ಕೊಡ್ತಾಳೆ. ಇಷ್ಟು ಸೀರೆ ಬೇಕು ಅಂತ ಇವತ್ತು ಹೇಳಿದ್ರೆ ಅಷ್ಟು ಸೀರೆಯ ತಂದು ಹಂಗೆ ನೆನೆಯ ಕೊಟ್ಬಿಡ್ತಾಳೆ ನಮಗೆ. ನಮಗೂ ಅದೇನೇ ಬೇಕಿರೋದು ನೋಡಿ, ನಮಗೂ ಅಂಥರೇನೇ ಬೇಕಿರೋದು. ಸರಿ ಕೊಡಿ, ನಾನೆಲ್ಲ ಹೋಗ್ಬಿಟ್ಟು ಅವ್ರ ಮನೆ ಹತ್ರನೇ ಮಾತಾಡ್ಕೊಂಡು ಬರ್ತೀನಿ. ಸರಿ ಕಣವ, ಆಯ್ತು. ತಕ. ರೇ ಮನ್ಯಾಳಿಗಳ, ನಿಮ್ಮ ಕತೆ ಇವತ್ತು ಮುಗಿಸ್ತೀನಿ, ನೋಡ್ತಾ ಇರಿ. ನನ್ನ ಹತ್ರ ಏನಿಯ ಡಬ್ಬಲ್ ಗೇಮ್, ನನ್ನ ಹತ್ರ ಏನಿ ಆಟ ಆಡ್ತೀರಲ್ವಾ, ನಿಮ್ಗೈತಿ ಇವತ್ತು ಸರಿಯಾಗೈತೆ. ನಿಮ್ಮನ್ನು ಬಿಟ್ಬಿಡ್ತೀನ. ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಐತೆ. ಅವಳ ಮಂತಕ್ಕೆ ಹೋಗಿ ಚೆನ್ನಾಗಿ 4 ಬಾರ್ಸಾದ್ರೂ ಪರವಾಗಿಲ್ಲ. ಎಲ್ಲ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನೇ ಕೆಲಸದಿಂದ ತೆಗ್ಸಾಕಕ್ಕೆ ಪ್ಲಾನ್ ಮಾಡಿದ್ರಿ ಅಲ್ವಾ? ನನ್ನೇ ನಮ್ಮ ಬಾಸ್ ಹತ್ರ ಉಗ್ಸಿದ್ರಿ ಅಲ್ವಾ? ನಿಯತ್ತ ಕೆಲಸ ಮಾಡ್ತೀರಾ, ನಮಗೇನೆ ಚೀಮಾರಿ ಹಾಕ್ಸಿದ್ರಿ ಅಲ್ವಾ? ನಿಮ್ಗೆ ಐತೆ ಕಣ್ರಲ್ಲೇ ಐತೆ. ಇವತ್ತೇ ನಿಮಗೆ ನ್ಯಾಣ ಬೀಳ್ತದೆ. ಈ ಮನೆ ಆಳಿಗಳಿಗೆ ಎಲ್ಲೋದ್ರೂ ಕೆಲಸ ಸಿಕ್ಕೊಡ್ದು. ಹಂಗೆ ಮಾಡ್ತೀನಿ ನೋಡಿ. ಅವಳು ಮನೆಗೆ ಹೋದ್ರೆ ವೀಡಿಯೋ ಮಾಡ್ಕೋಬೇಕಲ್ವಾ? ಫೋನ ವೀಡಿಯೋ ಮಾಡ್ಕೊತೀನಿ. ನಮ್ಮ ಬಾಸ್ ನಂಬಕ್ಕಿಲ್ಲ, ನನ್ನ ಮಾತು ನಂಬಕ್ಕಿಲ್ಲ, ಆ ಮನೆಯಾಳಿಗಳು ಮಾತೇ ನಂಬೋದಲ್ವಾ? ವೀಡಿಯೋನೇ ಮಾಡ್ಕೊತೀನಿ. ಮಾತಾಡೋದು ಎಷ್ಟು ಮಾತಾಡೋದು ಏನು ಕೇಳ್ತಿರೋ ಮಾತಾಡು.